ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಏನು ಟಾಕ್ಸಿಕ್ ಅನ್ನೋ ಒಂದು ಚಿತ್ರ ಏನು ಬರುತ್ತಿದೆ 26ನೇ ತಾರೀಕು. ಇಡೀ ಒಂದು ವ್ಯವಸ್ಥೆಯಲ್ಲಿ ಇಡೀ ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ದೇಶ ಮಟ್ಟದಲ್ಲಿ ಹಾಲಿವುಡ್ವರೆಗೂ ಏನು ಕನ್ನಡದ ಒಂದು ಸಿನಿಮಾ ಹಾಲಿವುಡ್ ಲೆವೆಲ್ಗೆ ಹೋಗ್ತಿರುವಂಥ ನಮ್ಮ ಒಂದು KGF ಅನ್ನು ಮೀರಿ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಏನು ಟಾಕ್ಸಿಕ್ ಚಿತ್ರವನ್ನು ಮಾಡಿ ಇವತ್ತು ಏನು ಸತತ 3, 4, 5 ವರ್ಷ 6 ವರ್ಷ ಸೈಕಲ್ ಹೊಡೆದು ಇವತ್ತು ಆ ಚಿತ್ರವನ್ನು ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ. ಎಲ್ಲೋ ಕೆಲವು ಸಂಘಪರ ಸಂಘಟನೆಗಳು ಎಲ್ಲೋ ಒಂದು ಕಡೆ ಟಾಕ್ಸಿಕ್ ವಿರುದ್ಧ ಟಾಕ್ಸಿಕಲ್ಲಿ ಒಂದು ಸೀನಲ್ಲಿ ಏನೋ ಅಂಡರ್ವೇರ್ ಹಾಕಿದ್ದಾರೆ ಯಶ್ ಅವರು, ಮತ್ತು ಇನ್ನು ಬಲೀನ್ ಹಾಕಿದ್ದಾರೆ, ಇನ್ನೊಂದು ಹಾಕಿದ್ದಾರೆ ಅಂದ್ಕೊಂಡು ಎಲ್ಲೋ ಒಂದು ಕಡೆ ಹೋರಾಟಗಳಿಗೆ ಇಳ್ತಿದ್ದಾರೆ. ಏನು ಇವ್ರಿಗೇನಾದರೂ ಜವಾಬ್ದಾರಿ ಇದೆಯಾ? ಹೋರಾಟ ಮಾಡಬೇಕಾಗಿರುವಂಥದ್ದು ಎಷ್ಟಿದೆ. ಒಂದು ಸಿನಿಮಾಗೆ ನೋಡಿ ಇವತ್ತು ಕನ್ನಡ ಚಿತ್ರಗಳು ನಿಲ್ಲುವಂಥದ್ದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಇವತ್ತು ಕನ್ನಡ ಚಿತ್ರ ಹಾಲಿವುಡ್ ಲೆವೆಲ್ವರೆಗೂ ಹೋಗಿ ಆ ಒಂದು ಚಿತ್ರ ಆ ಎತ್ತರಕ್ಕೆ ಹೋಗಿ ತೊಗೊಂಡೋಗಿದ್ದಾರೆ ಅಂತ ಯಶ್. ಅದು ನಮ್ಮ ಒಂದು ಕನ್ನಡಕ್ಕೆ ಹೆಮ್ಮೆ. ಒಂದು ಚಿತ್ರದಲ್ಲಿ ಕೆಲವು ಸೀನ್ಗಳು ಬರುತ್ತೆ, ಇದೋಗುತ್ತೆ. ಇವತ್ತು MG ಬ್ರಿಗೇಡ್ ರೋಡ್ಗಳ್ರಿ ಹೋರಾಟಗಾರರೇ, MG ಬ್ರಿಗೇಡು ಅಲ್ಲಿ ಹೋಗಿ ನೋಡಿ. ಬೆಂಗಳೂರಲ್ಲಿ ಕೆಲವು ಭಾಗಗಳಲ್ಲಿ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಲೈವಾಗೆ ಓಡಾಡ್ತಾರೆ. ಅದು ನಿಜ ಜೀವನದಲ್ಲೇ ಓಡಾಡ್ತಾರೆ, ಅದು ಸಿನಿಮಾ ಅಲ್ಲ. ಅಲ್ಲಿ ಹೋಗಿ ನೀವು ಹೋರಾಟಗಳನ್ನ ಮಾಡಿ, ಅಲ್ಲಿ ಹೆಣ್ಮಕ್ಳುಗಳಿಗೆ ಅರಿವು ಮೂಡಿಸಿ, ಅಲ್ಲಿ ಕ್ಯಾಂಪೇನಿಯನ್ ಮಾಡಿ, ಅದು ಬಿಟ್ಟು ಇವತ್ತು ಸಿನಿಮಾನ ಇವತ್ತು ಈ ರೀತಿ ಅಡೆತೊಡೆ ಮಾಡಿ ಇವತ್ತು ಕೆಲವು ಹೆಣ್ಮಕ್ಳುಗಳು ನಾವು ಸಂಘಟನೆಯವರು ನಾವು ಇದನ್ನು ನಿಲ್ಲಿಸ್ತೀವಿ, ನಾವು ಇದು ಮಾಡ್ತೀವಿ, ಅದಕ್ಕೆ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಅದು 18 ವಯಸ್ಸಿನ ಮೇಲಿರುವಂಥವ್ರು ಮಾತ್ರ ನೋಡಬೇಕು ಅಂತಲೂ ಸಹ ಸರ್ಟಿಫಿಕೇಟ್ನ ಇವತ್ತು ಕನ್ನಡ ನಾಡಾಗಲಿ ಮತ್ತು ಇವತ್ತು ಭಾರತದ ಚಿತ್ರದ ಕೆಲವು ಸಂಸ್ಥೆ ಇದು ಏನು ಆ ಒಂದು ಸಂಸ್ಥೆಗಳು ಏನು ಹಕ್ಕನ್ನು ಕೊಡ್ತದೆ, ಏನು ಸರ್ಟಿಫಿಕೇಟ್ನ ಕೊಡ್ತದೆ, ಅದನ್ನ ಕೊಟ್ಟಿದ್ದಾರೆ. ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ನೀವು ಟಾಕ್ಸಿಕ್ ಅನ್ನೋ ಚಿತ್ರವನ್ನು ಈ ಲೆವೆಲ್ಗೆ ಈ ಥರ ಅವಮಾನ ಮಾಡಿ ಅದು ಚಿತ್ರವನ್ನು ಅಪಪ್ರಚಾರ ಮಾಡುವಂಥದ್ದು ಬೇಕಾಗಿಲ್ಲ. ಇವತ್ತು ಕನ್ನಡ ಸಿನಿಮಾಗಳು ಎಷ್ಟು ಗಟ್ಟಿಯಾಗಿ ನಿಂತಿದೆ, ಕನ್ನಡ ಸಿನಿಮಾಗಳು ಎಷ್ಟು ಪ್ರಚಾರದಿಂದ ಇವತ್ತು ಹಿಂದುಳಿದು ಇವತ್ತು 100 ಚಿತ್ರಗಳು, 365 ದಿನದಲ್ಲಿ 100 ಚಿತ್ರಗಳು, 1000 ಚಿತ್ರಗಳು ಬರುತ್ತೆ ಕನ್ನಡ ಥಿಯೇಟ್ರುಗಳಿಗೆ. ಯಾವುದೂ ಉಳ್ಗಾಲ ಇಲ್ಲ. ಇವತ್ತು ಪರಭಾಷೆಗಳಿಗೆ ಹೋಗಿ ಅಲ್ಲೂ ಸಹ ಇಲ್ಲ. ಇವತ್ತು ಅಲ್ಲಿನ ಚಿತ್ರಗಳು ಇಲ್ಲಿ ಬಂದು ಇವತ್ತು ಡಬ್ಗಳು ಮಾಡಿ ಇಲ್ಲೂ ಓಡಿಸ್ತಿದ್ದಾರೆ. ಅದೇ ನಮ್ಮ ಕನ್ನಡ ಚಿತ್ರದ ಪರಿಸ್ಥಿತಿ ಇವತ್ತು ಅಯೋಮಯ ಆಗಿದೆ. ಇಂಥ ಸಂದರ್ಭದಲ್ಲಿ ಟಾಕ್ಸಿಕ್ ಅನ್ನೋ ಚಿತ್ರ 26ನೇ ತಾರೀಕು ಇವತ್ತು ಆಗಸ್ಟ್ ತಿಂಗಳಲ್ಲಿ 2026ನೇ ತಾರೀಕು 2026ರ ವರ್ಷದಲ್ಲಿ ಏನು ರಿಲೀಸ್ ಆಗ್ತಿದೆ, ಈ ಒಂದು ಚಿತ್ರವನ್ನು ಗಟ್ಟಿಯಾಗಿ ನಿಲ್ಲಿಸೋದು ನಮ್ಮೆಲ್ಲರ ಕನ್ನಡಿಗರ ಒಂದು ಕರ್ತವ್ಯ. ಚಿತ್ರವನ್ನು ನೋಡಿ, ನಾನು ಕೆಲವು ಸಂಘಟನೆಯವರಿಗೆ ಹೇಳ್ತೀನಿ, ಈ ಚಿತ್ರವಾಗಿ ನೋಡಿ, ತೆರೆಗೆ ಬರ್ತದೆ 26ನೇ ತಾರೀಕು ನೋಡಿ, ಅದು ನೋಡಿ ಆಮೇಲೆ ಡಿಸೈಡ್ ಮಾಡಿ. ಅದ್ಬಿಟ್ಟು ನೀವು ಮೊದಲೇ ಈ ರೀತಿ ಅಪಪ್ರಚಾರ ಮಾಡೋದು ತಪ್ಪು. ಎಲ್ಲ ಒಂದು ಕಡೆ ನಿಮ್ಮ ಸಂಘಟನೆಗಳು ಬೇಕಾಗಿರೋದು ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಸರಿಯಾಗಿಲ್ಲ, ಶುಚಿತ್ವ ಇಲ್ಲ, ಡಾಕ್ಟ್ರುಗಳಿಲ್ಲ, ನರ್ಸಸ್ಗಳಿಲ್ಲ. ಇವತ್ತು ತಾಲೂಕು ಕಚೇರಿಗಳಲ್ಲಿ ಒಂದು DC ಕಚೇರಿ ಆಗಲಿ, AC ಕಚೇರಿ ಆಗಲಿ, ಒಂದು ಯಾವುದೇ ಕಚೇರಿಗಳು ಹೋಗಿದ್ರು ಸಹ ಇವತ್ತು ಲಂಚ ಅಲ್ಲಿ ಹೋಗಿ ನೀವು ಹೋರಾಟಗಳನ್ನ ಮಾಡಿ. ಇವತ್ತು ಸಮಸ್ಯೆಗಳಿದೆ. ಇವನು ಹಳ್ಳಿಗಾಡಿನ ಇವತ್ತು ಸರಿಯಾದಂಥ ಬಸ್ಗಳಿಲ್ಲ, ಸರಿಯಾದಂಥ ಶಾಲೆಗಳಿಲ್ಲ, ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ, ರಸ್ತೆಗಳಿಲ್ಲ, ಮೋರಿಗಳಿಲ್ಲ, ಕುಡಿ ನೀರಿಲ್ಲ. ಅಲ್ಲಿ ಹೋರಾಟಗಳನ್ನ ಮಾಡಿ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಸಮಸ್ಯೆಗಳಿದೆ. ಇವತ್ತು ಯಶ್ ಅವರು ಈ ರೀತಿ ಬೃಹತ್ಕಾರವಾಗಿ ಬೆಳೆದು ನಿಂತು ಇವತ್ತು ಕನ್ನಡ ಚಿತ್ರವನ್ನು ಒಂದು ಅದ್ಭುತವಾದಂಥ ಒಂದು ಪ್ಯಾನ್ ಇಂಡಿಯಾನ ಇವತ್ತು ಪ್ಯಾನ್ ವರ್ಲ್ಡ್ ಮಾಡಿದ್ದಾರೆ. ಇಂಥ ಚಿತ್ರಕ್ಕೆ ನಿಮ್ಮ ಒಂದು ಅಪಪ್ರಚಾರ ಬೇಡ. ದಯವಿಟ್ಟು ಹೆಣ್ಮಕ್ಳುಗಳನ್ನ ಕೇಳ್ತೀನಿ, ನಿಮ್ಮ ಹೋರಾಟಕ್ಕೆ ಸೀಮಿತವಾಗಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಅನಾಹುತಗಳು ಮಾಡಬೇಡಿ. ಇವತ್ತು ಟಾಕ್ಸಿಕ್ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಆ ಚಿತ್ರವನ್ನಾಗಿ ನೋಡಿ. ಚಿತ್ರ ಬಂದಂಥ ಸಂದರ್ಭದಲ್ಲಿ ನಿಮ್ಮ ತೀರ್ಮಾನ ತಗೊಳ್ಳಿ. ಚಿತ್ರ ಬರ್ದೇನೆ ನೀವು ಏಕಾಏಕಿ ಪ್ರಚಾರದ ಹುಚ್ಚಿಗೋಸ್ಕರ ನಿಮ್ಮ ಮಾತುಗಳು ಎಲ್ಲೋ ಹೋಗೋದು ಬೇಡ. ಇದು ಎಲ್ಲೋ ಒಂದು ಕಡೆ ವ್ಯವಸ್ಥೆಯಲ್ಲಿ ಇವತ್ತು ಯಶ್ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಇವತ್ತು ಒಂದು ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿ ಇವತ್ತು ಮೈಸೂರಿನ ಹುಡುಗ ಇವತ್ತು ಮುಂಬೈ ಇವತ್ತು ವರ್ಲ್ಡ್ ಲೆವೆಲ್ಗೆ ಹೋಗಿ ನಿಂತಿದ್ದಾನೆ ಅಂದರೆ ಅದು ಹೆಮ್ಮೆಯ ವಿಚಾರ. ಅಂಥ ಸಿನಿಮಾನಿಗೆ ನಾವೆಲ್ಲ ಪ್ರೋತ್ಸಾಹ ಮಾಡೋಣ. ಚಿತ್ರದಲ್ಲಿ ಕೆಲವು ಬೇಕಾಗುತ್ತೆ, ಕೆಲವು ಭಾಗಗಳಲ್ಲಿ ಆ ಒಂದು ಸಂದರ್ಭಗಳು ಬೇಕಾಗಿರುತ್ತೆ, ಮಾಡಿರ್ತಾರೆ. ಆ ಚಿತ್ರಗಳು ಹೋಗ್ಬಿಡುತ್ತೆ. ಅದೇ ನಿಜ ಜೀವನದಲ್ಲಿ ಮಾಡುವಂಥದ್ದು ನೀವು ಎಷ್ಟು ನಿಲ್ಲಿಸಿದ್ದೀರಾ, ಎಷ್ಟು ಹೋರಾಟಗಳು ಮಾಡಿದ್ದೀರಾ, ಜವಾಬ್ದಾರಿ ಕೊಡಿ. ರಾಜ್ಯದಲ್ಲಿ ಸಮಸ್ಯೆಗಳಿದೆ, ಆ ಸಮಸ್ಯೆಗಳ ವಿರುದ್ಧ ಹೋರಾಟಗಳನ್ನ ಮಾಡಿ. ಅದು ಬಿಟ್ಟು ಇವತ್ತು ಟಾಕ್ಸಿಕ್ ಇಡೀ ರಾಜ್ಯದ ಜನತೆನ ಮತ್ತು ಕೈ ಮುಗ್ದು ಬೇಡ್ತೀನಿ. ಇಡೀ ಟಾಕ್ಸಿಕ್ ಚಿತ್ರವನ್ನು ನೋಡಿ, ಟಾಕ್ಸಿಕ್ ಚಿತ್ರವನ್ನು ಬೆಳೆಸಿ. ಇವತ್ತು ಪ್ಯಾನ್ ವರ್ಡ್ ಇವತ್ತು ಕನ್ನಡಕ್ಕೆ, ತಮಿಳಿಗೆ, ಮಲಯಾಳಿಗೆ, ತೆಲುಗುಗೆ, ಹಿಂದಿಗೆ ಮತ್ತು ಇಂಗ್ಲೀಷ್ಗೆ ಎಲ್ಲದಕ್ಕೂ ಡಬ್ಬಾಗಿ ಇವತ್ತು ತೆರೆಗೆ ಅಪ್ಪಳಿಸಿದೆ. ಏನು 26ನೇ ತಾರೀಕು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಇವತ್ತು ಹೋರಾಟಗಾರರಿಗೆ ನಾನು ಕಿವಿ ಮಾತು ಹೇಳ್ತೀನಿ, ನಿಮ್ಮ ಹೋರಾಟಗಳು ಬೇಕಾಗಿರುವಂಥದ್ದು ಎಲ್ಲಿ ಹೋರಾಟ ಮಾಡಬೇಕು ಅಲ್ಲಿ ಮಾಡಿ. ಇವತ್ತು ಕನ್ನಡ ಚಿತ್ರರಂಗನ ಗಟ್ಟಿಯಾಗಿ ನಿಲ್ಲಿಸೋರು ಯಶ್ ವಿರುದ್ಧ ಅಲ್ಲ ಅಂತ ಹೇಳಿ ಕೈ ಮುಗ್ದು ಬೇಡ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಒಂದೇ ಮಾತಾಡೋಣ.